ಇಂಥ ಮಾತು ಹೇಳಬಾರ್ದು. ಮತ್ತು ನಮ್ಮ ನ್ಯಾಷನಲ್ ಕಮಿಷನ್ ಆಫ್ ವುಮನ್ ಇದೆ, ಅವರು ಯಾರು ಒಂದು ಹೆಣ್ಮಕ್ಳದ್ದು ಡ್ರೆಸ್ ಮ್ಯಾಗೆ ಒಂದು ಕಮೆಂಟ್ ಮಾಡಿದಂದ್ರೆ ಅವ್ರು ಸೋಮೋಟೋ ಕೇಸ್ ಮಾಡ್ತಾರೋ, ದೊಡ್ಡ ಹಲ್ಲ ಆಗ್ತೈತಿ. ಯಾಕೆ ಇವ್ರದ್ದು ಈ ಥರ ಮೇಲೆ ಕ್ರಮ ತೊಗೊಳ್ತಾ ಇಲ್ಲ? ತಗೋಬೇಕು. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹೋಮ್ ಮಿನಿಸ್ಟರ್ ಸಾಹೇಬ್ನಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಕ್ರಮ ತಗೊಳ್ಳಿ, ಅರೆಸ್ಟ್ ಮಾಡಿ ಅವನಿಗೆ. ಮುಂದೆ ಯಾರು ಹಿಂಗೆ ಮಾತಾಡಬಾರ್ದು, ಹಿಂಗೆ ಹೇಳಬಾರ್ದು. ಒಂದು ಕಾನೂನಿದೆ, ಕಾನೂನು ಪ್ರಕಾರ ಯಾರು ಇಂಥವು ಸ್ಟೇಟ್ಮೆಂಟ್ ಮಾಡಿದಂದರೆ ಅವ್ರಿಗೆ ಪೊಲೀಸ್ ಸೋಮೋಟೋ ಮಾಡಿ ಅರೆಸ್ಟ್ ಮಾಡಬೇಕು. ಅದು ಕಾನೂನು ನಾ ಹೇಳಿದ್ದೀನಿ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ. ಅದು ಕಾನೂನು ಪ್ರಕಾರ ತಾವು ನೋಡಿ ಮತ್ತು ಏನು ಕ್ರಮ ತಗೊಳ್ಳೋದು ತಾವು ಮಾಡಿ ಅಂತ. ಸರ್, ಲೋಕಸಭೆ ಚುನಾವಣೆ ಬರ್ತಾ ಇದೆ ಅಂತ ಹೇಳಿ ಕೋಮುಗಳನ್ನು ಸೃಷ್ಟಿ ಮಾಡೋದು ಪ್ರಯತ್ನ ಇದು ನಡ್ತಾ ಇದೆ. ಬರೀ ಇದು ಇದೆ, ಕಾಮ್ಗೆ ಧರ್ಮ ಅವ್ರಿಗೆ ಬೇರೆ ಮಾಡೋದು, ಸಪ್ರೇಟ್ ಮಾಡೋದು, ಇದು ನಡ್ತಾ ಇದೆ. ಇಷ್ಟು ಸಲುವಾಗಿ ಇವರು ಎಲ್ಲ ಮಾಡ್ತಾರೆ. ಮತ್ತು ಒಂದು ಮಾತು ಹೇಳ್ತೇನೆ, ಇದು ಬರೀ ಮುಸಲ್ಮಾನ್ ಅವ್ರಿಗೆ ನೋವಾಗೋದು ಹಂಗಿಲ್ಲ. ಎಲ್ಲರಿಗೂ ನನ್ನ ಫ್ರೆಂಡ್ಸ್ ಇದ್ದಾರೆ, ಭಾಳ ಫ್ರೆಂಡ್ಸ್ ಇದ್ದಾರೆ, ಹಿಂದೂ ನಮ್ಮ ಬಾಂಧವರು ಅದಾರು. ಅವರೆಲ್ಲರೂ ಹೇಳತ್ತವ್ರು ಎಂಥ ಮನುಷ್ಯ ಇದೆ, ಏನು ಮಾತಾಡ್ತಾರೋ, ಯಾಕೆ ಮಾತಾಡ್ತಾರೋ, ಹಿಂಗೆ ಮಾತಾಡಬಾರ್ದು ಅವರು ಹೇಳಕತ್ತಾರು. ಇವನ ಮೇಲೆ ಕ್ರಮ ತಗೋಬೇಕಂತ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಕಾನೂನು ಪ್ರಕಾರ ನಾವು ಹೋಗೋಣ, ಅವನಿಗೆ ಅರೆಸ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ, ಕೇಸಸ್ ಫೈಲ್ ಮಾಡೋಣ ಅವನ ಮೇಲೆ. ಮತ್ತು ಸರ್ಕಾರಕ್ಕೆ ನಂದು ವಿನಂತಿ ಮಾಡ್ತೀನಿ, ಇಂಥವು ಮುಂದೆ ಯಾರು ಮಾಡಿದಂದ್ರೆ ಸ್ಟ್ರಿಕ್ಟ್ ಕ್ರಮ ತಗೊಳ್ಬೇಕು. ಧನ್ಯವಾದ. ಇಲ್ಲಿಂದ ಮಂದಿ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ, ಅಂಜುಮನ್ ಸಂಸ್ಥೆಯಿಂದ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ. ನಾಳೆ ಹೋಗಿ ಅದು ಕೇಸ್ ಫೈಲ್ ಮಾಡೋದು, ಫೈಲ್ ಭೇಟಿಯಾಗಿದ್ದೆ ನಾನು. ಹೋಮ್ ಮಿನಿಸ್ಟ್ರಿಗೆ ಇವತ್ತು ಮದಿಂದಾಗ ಭೇಟಿಯಾಗಿದ್ದೆ ನಾನು. ಇವತ್ತು ಮದಿಂದಾಗ ಅಪಾಯಿಂಟ್ಮೆಂಟ್ ಸಿಗ್ತಾ ಇತ್ತು, ಭೇಟಿಯಾಗಿ ಅವ್ರಿಗೆ ಎಲ್ಲ ಮಾತಾಡಿದ್ದೀನಿ ಅವ್ರ ಜೊತೆ. ಅವ್ರು ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಏನು ಕಾನೂನು ಪ್ರಕಾರ ಇದೆ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ.